ಯು ವೆರಿ ಸ್ಟ್ರಾಂಗ್. ಏನಂತೀರಾ ನೀವು? ನಮ್ಮ ಮನೆಯಲ್ಲಿ ದಿನಾಲ ಕೇಳ್ತಾರೆ, ಯಾಕೆ ಕತ್ಲೆ ಕೋಣೆನಲ್ಲಿ ಮಗುನ ಇಡ್ತೀರಾ ನೀವು? ನನಗೋಸ್ಕರ ನನ್ನ ಟೈಮ್ ಇಲ್ಲ. ವಿ ಸಿ ಅ ಸ್ಟಾರ್. ಆ ಥರ ಮಾಡಬೇಕು. ಒಂದೊಂದ್ಸಲಿ ಎಲ್ಲರಿಗೂ ಅದು ಬೇಜಾರಿರುತ್ತೆ, ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಹಲೋ ಹೈ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವಾಗ 4 ಗಂಟೆ ಆಯಿತು, 4 ಅಲ್ಲ 5 ಗಂಟೆ ಆಯಿತು. ಇವಾಗ ಸ್ವಲ್ಪ ಫ್ರೀ, ಕೆಲಸ ಎಲ್ಲ ಆಯಿತು, ಟೀ ಎಲ್ಲ ಕುಡ್ದಾಯಿತು. ಫ್ರೀ ಯಾಕೆ ಫ್ರೀ ನೀವು? ಯಾಕೆ ಫ್ರೀ? ನಮ್ಮ ಯಜಮಾನರು ಹೊರಟಿದ್ದಾರೆ, ಅವರನ್ನು ಕಳಿಸೋದ್ರಲ್ಲಿ ಸ್ವಲ್ಪ ಫ್ರೀ ಆಗಿದ್ದೇನೆ ಇವತ್ತು. ಅಳಿಯ ಪಾಪು ಹತ್ರ ನೋಡ್ಕೋತಾ ಇದೆ, ಅದಕ್ಕೆ ಫ್ರೀ. ಕರೆಕ್ಟ್. ಯಾಕಂದ್ರೆ ಈ ಹೊತ್ತಲ್ಲಿ ಯಾವತ್ತು ನಾನು ಫ್ರೀನೇ. ಅಳಿಯ ಒಂದು 4 ಗಂಟೆಗೆ ಬಂದ್ರೆ ಅಳಿಯನೇ ಪಾಪು ಹತ್ರ ಇರ್ತಾನೆ. ಅವ್ರು ಏನ್ ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಅಕ್ಕ. ಹಾಯ್. ಸೊ ನೀವು ಅಮ್ಮ ಆಗಿ ಏನೆಲ್ಲ ಮಾಡ್ತೀರಾ? ಅಮ್ಮ ಆಗಿ ಏನೆಲ್ಲ ಮಾಡ್ತೀನಿ, ಜಸ್ಟ್ ದ ಬಿಗಿನಿಂಗ್ ಆಯ್ತಾ. ಬಟ್ ಅಮ್ಮ ಆಗಿ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಫೀಡಿಂಗ್. 24/7 ಫೀಡಿಂಗ್. ಡಿಮಾಂಡ್ ಇದ್ದಾಗೆಲ್ಲ ಫೀಡಿಂಗ್. ಆಮೇಲೆ ಡೈಪರ್ ಚೇಂಜ್ ಮಾಡು, ಸುಸು ಕಕ್ಕ ಏನೇ ಆದರೂ ಚೇಂಜ್ ಮಾಡ್ತಾ ಇರು. ಆಮೇಲೆ ಮಗುನೇ ಸಮಾಧಾನ ಮಾಡ್ತಾ ಇರು. ನನಗೋಸ್ಕರ ನನ್ನ ಟೈಮ್ ಇಲ್ಲ. ಹಾಯ್ ಅಣ್ಣ. ಹಾಯ್. ಸೊ ಆಸ್ ಅ ಡ್ಯಾಡ್ ನೀವೇನೆಲ್ಲ ಮಾಡ್ತೀರಾ? ನಾವು ಪಾಪುನ ಮಲಗಿಸೋದಕ್ಕೆ ಹೆಲ್ಪ್ ಮಾಡೋದು, ಅದು ಅಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡೋದು, ಒಂದೊಂದ್ಸಲಿ ಡೈಪರ್ ಚೇಂಜ್ ಮಾಡೋದು, ಆಮೇಲೆ ಅವ್ರ ಅಮ್ಮಂಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಮಾಡೋದು. ಆಮೇಲೆ ವೆರಿ ಇಂಪಾರ್ಟೆಂಟ್, ಅಮ್ಮನಿಗೆ ಸಮಾಧಾನ ಮಾಡೋದು, ಅಮ್ಮನಿಗೆ ಪ್ರೀತಿ ತೋರಿಸೋದು. ಇಟ್ಸ್ ಓಕೆ ಬೇಬಿ, ಡೋಂಟ್ ವರಿ, ಆಗುತ್ತೆ. ಯು ವೆರಿ ಸ್ಟ್ರಾಂಗ್. ಏನಂತೀರಾ ನೀವು? ಮಗು ಅಮ್ಮಂಗನ್ನು ಸಮಾಧಾನ ಮಾಡೋದು ಅವಾಗ. ಹಿ ಆಲ್ವೇಸ್ ವಿಶಸ್ ನಿನ್ಗೆ ಮಗು ನೋಡ್ಕೊಳ್ಳೋದಕ್ಕೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ. ಹಿ ಆಲ್ವೇಸ್ ವಿಶಸ್ ಅಲ್ವಾ? ಬಿಕಾಸ್ ರಿಯಲಿಸ್ಟಿಕ್ ಆಗಿ ಅವರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ, ಸಂಜೆ ಬರ್ತಾರೆ. ವೆನೆವರ್ ಹಿ ಗೆಟ್ಸ್ ಟೈಮ್ ಈ ಥರ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಆಯ್ತಾ. ಸಮ್ಟೈಮ್ಸ್ ಪಾಪು ಅಳ್ತಾ ಇರುತ್ತೆ, ಇಲ್ಲಾಂದ್ರೆ ಮಲಗ್ತಾ ಇರುತ್ತೆ ಅಲ್ವಾ. ಅಳ್ತಾ ಇರುತ್ತೆ, ಒಂದೊಂದ್ಸಲಿ ಮೂಡ್ ಚೆನ್ನಾಗಿರುತ್ತೆ, ಅವಾಗ ಸ್ವಲ್ಪ ಆಟ ಆಡ್ಸೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಳೋದು ಇಲ್ಲ ಮಲಗಿಸೋದು ಅದರಲ್ಲೇ ಇರುತ್ತೆ. ಬರ್ಪ್ ಮಾಡಿಸೋದು ವೆರಿ ಇಂಪಾರ್ಟೆಂಟ್. ಹಿಸ್ ರೋಲ್ ಬರ್ಪ್ ಮಾಡಿಸ್ತಾರೆ. ಪೇಷನ್ಸ್ ಅಂತ 15-20 ನಿಮಿಷ ಆದ್ರೂ ಹಿಲ್ ಹೋಲ್ಡ್ ಅಂಡ್ ಹಿಲ್ ಬರ್ಪ್ ಮಾಡಿಸ್ತಾರಲ್ಲ. ಸೊ ಇವಾಗ ಪಾಪು ಅಳ್ತಾ ಇತ್ತು ಅಂದರೆ ಹೀಸ್ ಹಿಯರ್. ತೊಟ್ಲು ತೂಗ್ತಾ ಇದ್ದಾರೆ. ಈ ಆಲ್ಸೋ ಡಸ್ ಎಕ್ಸಸೈಸಸ್. ಪಾಪುಗೆ ಗ್ಯಾಸ್ ಇಶ್ಯೂಸ್ ಇರುತ್ತೆ, ಟಮ್ಮಿ ಟೈಮ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಮಕ್ಕಳಿಗೆ, ಯಾವ ವಯಸ್ಸಿಂದ ಅದು ಸ್ಟಾರ್ಟ್ ಆಗುತ್ತೆ ಬೇಬಿ? ಒಂದೊಂದು ಹುಟ್ಟಿದಾಗ ಅಂದರೆ ಸ್ಟಾರ್ಟಿಂಗಲ್ಲಿ ಫೀಡಿಂಗ್ ಪ್ರಾಬ್ಲಮ್, ಮಗು ಕರೆಕ್ಟಾಗಿ ಲ್ಯಾಚ್ ಆಗಬೇಕು, ಫೀಡ್ ಮಾಡೋದು, ಅದು ಪ್ರಾಬ್ಲಮ್ ಇತ್ತು. ಆಮೇಲೆ 2 ವೀಕ್ಸ್ ಆದಾಗಿಂದ ಗ್ಯಾಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. 2 ವೀಕ್ಸ್ ಟು 3 ಮಂತ್ಸ್ವರೆಗೂ ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ, ಕಾಲಿಕ್ ಅಂತ ಕರಿತೀವಿ. ಅದು ಗ್ಯಾಸ್ ಬಿಲ್ಡಪ್ ಆಗುತ್ತೆ, ಹೊಟ್ಟೆ ನೋವಾಗುತ್ತೆ, ಆವಾಗ ಸ್ವಲ್ಪ ರಿಫ್ಲಕ್ಸ್ ಆಗಿ ಸ್ವಲ್ಪ ಬಾಯಲ್ಲೆಲ್ಲ ಬರುತ್ತೆ, ಫುಲ್ ಡಿಸ್ಕಂಫರ್ಟ್. ಅವಾಗ ಎಸ್ಪೆಷಲಿ ಸಂಜೆ ಟೈಮಲ್ಲಿ ಪ್ರಾಬ್ಲಮ್ ಜಾಸ್ತಿ. ಅದಕ್ಕೆ ಮಗುಗೆ ಗ್ಯಾಸ್ ತೆಗಿತಾ ಇರಬೇಕು ಆದಷ್ಟು. ಅದಕ್ಕಿಂತ ಕೆಲವೊಂದು ಟೆಕ್ನಿಕ್ಸ್ ಇದೆ. ತೋರ್ಸೋಣ? ತೋರ್ಸೋಣ. ಕಂದ ಸ್ಮೈಲ್ ಕಂದ. ವಿ ಆರ್ ನಾಟ್ ಆಲ್ವೇಸ್ ಹ್ಯಾಪಿ ಲೈಕ್ ದಿಸ್, ಸ್ಪೆಷಲಿ ನಾನು ಹೆಂಗಿರ್ತೀನಿ ಬೇಬಿ. ಒಂದೊಂದ್ಸಲಿ ಎಲ್ಲರಿಗೂ ಅದು ಬೇಜಾರಿರುತ್ತೆ, ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಎಲ್ಲ ಇರುತ್ತೆ ಅಲ್ವಾ. ರಿಯಾಲಿಟಿ, ದಟ್ಸ್ ದ ಟ್ರೂತ್. ಸೊ ಸಿ ವಾಟ್ಸ್ ಆನ್ ಬೇಬಿದು ಟೀ ಶರ್ಟ್ ಇವತ್ತು. 1Z ಮೇಲೆ ಟೀ ಶರ್ಟ್, 1Z ಮೇಲೆ. ಫೋಟೋದೆಲ್ಲ ನೋಡಿದೆ. ನೋಡಿದ್ರ ನೀವು? ಇದು ಆ್ಯಕ್ಚುಲಿ ಲೆಪರ್ಡ್ ಪೊಸಿಷನ್ ಅಂತ ಹೇಳೋದು, ನಾವು ಹೆಸರಿಟ್ಟಿರೋ ಸೂಪರ್ಮ್ಯಾನ್. ನೋ, ಪೀಪಲ್ ಕಾಲ್ ಇಟ್ ಸೂಪರ್ಮ್ಯಾನ್ ಆ್ಯಂಡ್ ಲೆಪರ್ಡ್. ಹೌದಾ? ಲೆಪರ್ಡ್ ಅಲ್ವಾ? ಲೆಪರ್ಡ್ ಮರದಲ್ಲಿ ಕೂತಂಗೆ ಅಲ್ಲ? ಇದು ಮರದ ಕೊಂಬೆ ಥರ, ಚಿರತೆಗಳು ಈ ಥರ ಕೂರುತ್ತಲ್ಲ, ಈ ಥರ 2 ಕಾಲು ಮಧ್ಯ ಕೈ, ಇದು ಜಾ ಚಿನ್ ಸಪೋರ್ಟ್ ಇರಬೇಕು. ಇದು ನೆಕ್ ಪ್ರೆಸ್ ಮಾಡಬಾರ್ದು. ಇದು ಲೆಪರ್ಡ್ ಪೊಸಿಷನ್ ಆರ್ ಸೂಪರ್ಮ್ಯಾನ್ ಪೊಸಿಷನ್. ಈ ಪೊಸಿಷನ್ ಇದ್ರೆ ಗ್ಯಾಸ್ ರಿಲೀಸ್ ಆಗುತ್ತೆ ಮಗುಗೆ. ನೆಕ್ಸ್ಟ್ ಬೈಸಿಕಲ್ ಮಾಡಿದ್ರೆ ಗ್ಯಾಸ್ ಚೆನ್ನಾಗಿ ರಿಲೀಸ್ ಆಗುತ್ತೆ ಮಗುಗೆ, ಅದು ಆರಾಮಾಗಿರ್ಬೋದು. ಒನ್ ಆಫ್ ದ ಈಸಿಯೆಸ್ಟ್. ನಿಮಗೆ ಅಕಸ್ಮಾತ್ ಸೂಪರ್ಮ್ಯಾನ್ ಮತ್ತೆ ಲೆಪರ್ಡ್ ಎಲ್ಲ ಕಷ್ಟ ಅನ್ಸಿದ್ರೆ ಇದು ಈಸಿ. ಇದು ಮಾಡಿ ಈಸಿ. ಜಾಸ್ತಿ ಗ್ಯಾಸ್ ಇದರಲ್ಲೇ ರಿಲೀಸ್ ಆಗುತ್ತೆ. ನಾನು ಅಲ್ವಾ ಪ್ರಾಕ್ಟಿಕಲಿ ನೋಡ್ದಂಗೆ. ಟ್ರೂ.
ನೆಕ್ಸ್ಟು ಇನ್ನೊಂದೇನೆಂದರೆ ಹೊಟ್ಟೆ ಮಸಾಜ್ ಮಾಡೋದು. ಲೈಟಾಗಿ ಈ ಥರ ಮಸಾಜ್ ಮಾಡ್ಬೋದು. ಇದು ಹೊಕ್ಕಳ ಇರುತ್ತಲ್ಲ ಅದ್ರ ಸುತ್ತ ಮಾಡಬೇಕು. ಐ ಲವ್ ಯು ಅಂತಲೂ ಹೇಳ್ತಾರೆ. ಖಾಲಿ ಹೊಟ್ಟೆ ಮೇಲೆ ಮಾಡಬೇಕು. ಇವಾಗ ನಾವು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀವಿ. ಇವಾಗ ಇದನ್ನು ಇದೆಯಲ್ಲ, ಹೊಕ್ಕಳಿದೆಯಲ್ಲ, ಅದರ ಸುತ್ತ ಹಿಂಗೆ ಮಸಾಜ್ ಮಾಡಬೇಕಾಯ್ತಾ, ಸುತ್ತ. ಅದರಿಂದನೂ ಗ್ಯಾಸ್ ರಿಲೀಸ್ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ಮೋಸ್ಟ್ ಕಾಮನ್ ಒನ್ ಬಂದ್ಬಿಟ್ಟು ಐ ಲವ್ ಯು. ಐ ಲವ್ ಯು ಯು ಆ ಥರ ಮಾಡಬೇಕು. ನೈಸ್. ವಾ, ಇಲ್ಲಿ ಕ್ಲಾಸ್ ನಡೀತಾ ಇದೆ. ಏನು ಸ್ಪೆಷಲ್ ಕ್ಲಾಸ್ ನಮ್ಮ ಪಾಪುಗೆ? ಹಾಗೆ ಅನ್ಸುತ್ತಲ್ವಾ, ಏನು ಇವಾಗಲೇ ಕಲಿಸ್ತಾ ಇದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ಫೌಂಡೇಶನ್ ಸ್ಟಾರ್ಟ್ಸ್ ಫ್ರಮ್ ಡೇ 1 ಅಂತೀವಲ್ವ. ನಮ್ಮ ಐ ಕಾಂಟ್ಯಾಕ್ಟಿಂದ, ವಿಜುವಲ್ ಸ್ಟಿಮ್ಯುಲೇಷನಿಂದ, ನಮ್ಮ ವಾಯ್ಸಿಂದ, ನಮ್ಮ ಟಚ್ಚಿಂದ ಮಕ್ಳಿಗೆ ಎಲ್ಲನೂ ಗೊತ್ತಾಗುತ್ತೆ. ಅದೇ ಹೋಗ್ತಾ ಹೋಗ್ತಾ ಫನ್ ಆಗಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಪ್ರೆಷರ್ ಇಲ್ಲದೆ ಇರುವಂಥ ರೀತಿಯಲ್ಲಿ ದೇ ಶುಡ್ ಸ್ಟಾರ್ಟ್ ಲರ್ನಿಂಗ್. ಅಂದರೆ ಅದೇ ರೀತಿಯಲ್ಲಿ ವಿ ಶುಡ್ ಆಲ್ಸೋ ಸ್ಟಾರ್ಟ್ ಎಂಕರೇಜಿಂಗ್ ಅಲ್ವಾ. ಇತ್ತೀಚೆಗಂತೂ ನಾನು ಜಾಸ್ತಿ ವೀಡಿಯೋಸ್ ನೋಡೋದು ಪೇರೆಂಟಿಂಗ್ ಹೆಂಗೆ ಮಾಡಬೇಕು, ಇನ್ನು ಮಕ್ಕಳು ಬ್ರೈನ್ ಡೆವಲಪ್ಮೆಂಟಿಗೆ ಏನು ಒಳ್ಳೆಯದು, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಈ ಥರದೇ ನೋಡ್ತಾ ಇರ್ತೀನಿ ಅಂತ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್. ಸೊ ಹಂಗೆ ನೋಡ್ತಾ ನೋಡ್ತಾ ಐ ಕೇಮ್ ಅಕ್ರಾಸ್ ಬಾನ್ಸು. ವರ್ಲ್ಡ್ ಮ್ಯಾಚ್ ಚಾಂಪಿಯನ್ ನೀಲಕಂಠ ಬಾನು ಅವರು ಬಾನ್ಸು ಆನ್ಲೈನ್ ಪ್ಲಾಟ್ಫಾರ್ಮ್ನ ಸ್ಟಾರ್ಟ್ ಮಾಡಿರೋದು. ಸೊ ಅವ್ರು ಹೇಳೋದಿಷ್ಟೇ, ನಮ್ಮ ಬ್ರೈನ್ ಲರ್ನ್ಸ್ ನಂಬರ್ಸ್ ನ್ಯಾಚುರಲಿ ಅಂತೆ. 5 to 15 years ಮಕ್ಕಳಿಗೆ ಇದನ್ನು ಡಿಸೈನ್ ಮಾಡಿದ್ದಾರೆ ಆಯಿತಾ. ಆ್ಯಂಡ್ ನಾರ್ಮಲ್ ಲರ್ನಿಂಗ್ಗಿಂತ ವಿಜುವಲ್ ಪ್ಯಾಟರ್ನ್ಸ್ ಆಗಿರ್ಬೋದು, ಬಬಲ್ ಗೇಮ್ಸ್ ಆಗಿರ್ಬೋದು, ಸ್ಟೋರಿ ಟೆಲ್ಲಿಂಗ್ ಮುಖಾಂತರ ಹೆಂಗೆ ಕಲಿಸ್ಬೇಕು ಅಂತೆಲ್ಲ ಇದರಲ್ಲಿ ಹೇಳ್ಕೊಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವುದೇ ಶಾರ್ಟ್ಕಟ್ಸ್ ಅಥವಾ ಟ್ರಿಕ್ಸ್ ಇಲ್ಲ ಆಯಿತಾ. ಜಾಸ್ತಿ ವೇಗವಾಗಿ ಕಲಿಯೋದಕ್ಕಿಂತ ನಿಧಾನಕ್ಕೆ ಕ್ಲಾರಿಟಿ ಮುಖಾಂತರ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಅಂತೀವಲ್ವಾ, ಅದೇ ರೀತಿ ಹೇಳ್ಕೊಡ್ತಾರೆ. ಸೊ ನಮ್ಮ ಚೈಲ್ಡ್ ಏಜ್ ಪ್ರಕಾರ ನಾವು ಸೆಷನ್ಸ್ನ ಕೂಡ ಚೂಸ್ ಮಾಡ್ಬೋದು. ಆ್ಯಂಡ್ ಕ್ಲಾಸಸ್ ತುಂಬಾ ಇಂಟರಾಕ್ಟಿವ್ ಆಗಿದೆ. ಎಕ್ಸಾಂಪಲ್ಸ್ ಮುಖಾಂತರ ಹೇಳ್ಕೊಡ್ತಾರೆ ಆಯಿತಾ. ಆ್ಯಂಡ್ ಟೀಚರ್ಸ್ ಅದೇ ರೀತಿ ರೆಸ್ಪಾಂಡ್ ಮಾಡ್ತಾರೆ. ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡೋದು, ಎಂಕರೇಜ್ ಮಾಡೋದು ಮಕ್ಕಳಿಗೆ. ಸೊ ಹಾಗಾಗಿ ಟೀಚರ್ ಮತ್ತು ಸ್ಟೂಡೆಂಟ್ ಬಾಂಡ್ ಕೂಡ ಇಂಪ್ರೂವ್ ಆಗುತ್ತೆ ಅಲ್ವಾ, ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಈ ರೀತಿ ಇದ್ದಾಗ ನಮ್ಮ ಲರ್ನಿಂಗ್ ಅನುಭವ ತುಂಬ ಸೇಫ್ ಅನಿಸುತ್ತೆ, ಹಾಗೆಯೇ ಎಂಜಾಯ್ ಕೂಡ ಮಾಡ್ತಾರಲ್ವ ಮಕ್ಕಳು. ಇನ್ನು ಇದಕ್ಕೆ ಎಷ್ಟು ದುಡ್ಡು, ಯಾವ ರೀತಿ ಇರುತ್ತೆ ಅಂತ ಯೋಚನೆ ಬರುತ್ತೆ ಅಲ್ವಾ. ಸೊ ನಿಮಗೆ ಫ್ರೀ ಡೆಮೋ ಕ್ಲಾಸ್ ಇರುತ್ತೆ 15 minutesದು. ಸೊ ಮೇಕ್ ಯುವರ್ ಚೈಲ್ಡ್ ಅಟೆಂಡ್ ದ್ಯಾಟ್. ಗೊತ್ತಾಗುತ್ತೆ ಮಕ್ಕಳಿಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಯು ಆರ್ ಆಲ್ಸೋ ಫೀಲಿಂಗ್ ಕಂಫರ್ಟೇಬಲ್ ಅಂತ. ಅದಾದಮೇಲೆ ಯು ಕ್ಯಾನ್ ಡಿಸೈಡ್. ನಿಮಗೆ 25% ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಆನ್ ದಿ ಎಂಟೈರ್ ಕೋರ್ಸ್. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ದ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಪಿನ್ ಕಾಮೆಂಟ್ಸ್. ಇವಾಗ ನಮ್ಮ ತಂದೆ ಪಾಪು ಏನು ಮಾಡ್ತಾ ಇದ್ದಾರೆ ನೋಡೋಣ. ಲಾಸ್ಟ್ ಒನ್ ಹೊಟ್ಟೆ ಮೇಲೆ ಮಲಗಿಸ್ಕೊಳ್ಳೋದು. ಅದು ನಂಗೆ ತುಂಬ ಇಷ್ಟ ಮಲಗಿಸ್ಕೊಳ್ಳೋಕ್ಕೆ. ಪಾಪನ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆಗುತ್ತೆ. ಓ, ಯಾಕೆ ಮೆನ್ ಕೂಡ ಮಾಡಬೇಕು ಸ್ಕಿನ್ ಟು ಸ್ಕಿನ್? ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಮಗುಗೆ ಸೇಫ್ಟಿ ಅದು ಸಿಗ್ನಲ್ ಸಿಗುತ್ತೆ. ಮತ್ತು ಅದು ಅದಕ್ಕೆ ಏನು ಅಂದರೆ ಯಾರೋ ಇದ್ದಾರೆ ನಮ್ಮವರು, ಅದು ಫೀಲ್ ಆಗುತ್ತೆ. ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಒಳಗಡೆ. ಆವಾಗ ಅದು ಬಾಂಡಿಂಗ್ ಇಂಪ್ರೂವ್ ಆಗುತ್ತೆ ಅಲ್ವಾ. ಬಾಂಡಿಂಗ್ ಇಂಪ್ರೂವ್ ಆಗುತ್ತೆ. ತಂದೆ ಮಗುದು, ತಾಯಿ ಮಗುದು ಎಲ್ಲರದು ಬಾಂಡಿಂಗ್ ಇಂಪ್ರೂವ್ ಆಗುತ್ತೆ. ಓಕೆ, ಲೆಟ್ಸ್ ಡು ಮೈ ಫೇವ್ರೆಟ್ ಟು. ಆನ್ ಚಿನ್ನಿ, ಆನ್ ಚಿನ್ನಿ, ಆನ್ ಚಿನ್ನಿ, ಆನ್ ಚಿನ್ನಿ. ಚಿನ್ನಿ, 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 ಆನ್ ಚಿನ್ನಿ. ಇದು ಈ ಪೊಸಿಷನ್ನಲ್ಲಿ ಇಟ್ಕೊಂಡ್ರೆ ಮಗುಗೆ ಗ್ಯಾಸ್ ರಿಲೀಸ್ ಆಗುತ್ತೆ, ಐ ಕಾಂಟ್ಯಾಕ್ಟ್ ಡೆವಲಪ್ ಆಗುತ್ತೆ, ಮತ್ತು ನೆಕ್ ಹೋಲ್ಡಿಂಗ್, ನೆಕ್ ಸ್ಟ್ರೆಂತು ಇಂಪ್ರೂವ್ ಚೆನ್ನಾಗಾಗುತ್ತೆ. ಅದು ಲಿಫ್ಟ್ ಮಾಡಿ ನೋಡುತ್ತೆ. ಸೊ ಆ ಥರ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಹಿಂಗೆ. ಮತ್ತು ಬಾಂಡಿಂಗು ಇಂಪ್ರೂವ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಒಂದು ನೆನಪಿರಬೇಕು, ಜಾಸ್ತಿ ಹೊತ್ತು ಹಿಂಗೆ ಇಟ್ಕೋಬಾರ್ದು ಅಲ್ವಾ. ಅದಕ್ಕೆ ಎಷ್ಟು ಕಂಫರ್ಟಬಲ್ ಇದೆ ಅಷ್ಟೊತ್ತು. ಅದಕ್ಕೆ ಡಿಸ್ಕಂಫರ್ಟ್ ಆಗ್ತಾ ಇದೆ, ಇಮಿಡಿಯೇಟ್ ಚೇಂಜ್ ಮಾಡಬೇಕು. ಇನ್ನು ಸೆಕೆಂಡ್ ಮಂತಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮಕ್ಕಳಿಗೆ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ದೀಸ್ ಆರ್ ಹೈ ಕಾಂಟ್ರಾಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾರ್ಡ್ಸ್ ಆಯಿತಾ. ಬಿಕಾಸ್ ಈ ಟೈಮ್ನಲ್ಲಿ ಅವ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ವಲ್ಪ ಕಾಣಿಸುತ್ತೆ ಅಲ್ವಾ. ಎಷ್ಟು ವಿಸಿಬಿಲಿಟಿ ಇರುತ್ತೆ ಇವಾಗ ಈ ಸೈಟಲ್ಲಿ? ಸ್ವಲ್ಪ ಅಷ್ಟೇ ಕಾಣುತ್ತೆ ಲೈಟಾಗಿ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣುತ್ತೆ. ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಿದ್ರೆ ಸ್ಟಿಮ್ಯುಲೇಷನ್ ಆಗುತ್ತೆ, ವಿಜುವಲ್ ಕಾರ್ಟೆಕ್ಸ್, ಬ್ರೈನ್ ಸ್ಟಿಮ್ಯುಲೇಷನ್. ಸೊ ಬ್ರೈನ್ ಡೆವಲಪ್ಮೆಂಟಿಗೆ ಇದು ತುಂಬಾ ಒಳ್ಳೆಯದು. ಇಟ್ಸ್ ಆಲ್ಮೋಸ್ಟ್ ಜಸ್ಟ್ 200 rupees ನಿಮಗೆ ಆನ್ಲೈನು ಸಿಗುತ್ತೆ ಆಯಿತಾ.
ಇಷ್ಟಿರುತ್ತೆ, ಒಂದೇ ಸತಿಗೆ ಇಷ್ಟನ್ನು ತೋರಿಸ್ಬಾರ್ದು. ಗೊತ್ತಾಗುತ್ತೆ ನಮಗೆ ಮಕ್ಳಿಗೆ ಎಷ್ಟು ಇಂಟ್ರೆಸ್ಟ್ ಇದೆಯಂತ. ಫಾರ್ ಎಕ್ಸಾಂಪಲ್ ನಾನು ಹಿಂಗೆ ತೋರಿಸ್ತಾ ಹೋಗ್ತೀನಿ ಆಯಿತಾ ಪಾಪು ಸಡನ್ನಾಗಿ ಎಲ್ಲೋ ನೋಡುತ್ತೆ, ವಿಚ್ ಮೀನ್ಸ್ ಪಾಪು ಇಸ್ ನಾಟ್ ಇಂಟ್ರೆಸ್ಟೆಡ್. ತೋರಿಸ್ಬಾರ್ದು, ಜಾಸ್ತಿ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಹೋಗಬಾರ್ದು ಆಯಿತಾ. ಆ್ಯಂಡ್ ನಾವು ಹೆಂಗೆ ಮಕ್ಳ ಹತ್ರ ಮಾತಾಡ್ತೀವಿ ಅದನ್ನು ಇಂಪಾರ್ಟೆಂಟ್. ನಾನು ಇದನ್ನು ದಿಸ್ ಇಸ್ ಅ ಕ್ರೋ ಅಂತ ಹೇಳಿದ್ರೆ ಇಷ್ಟ ಆಗಲ್ಲ. ಯು ಶುಡ್ ಬಿ ವೆರಿ ಮ್ಯೂಸಿಕಲ್, ಸ್ಲೋಲಿ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ ಐ ವಿಲ್ ಸೇ this is an apple. Apple, apple, apple. Apple, apple, apple. ಹಂಗೆ ಮಕ್ಕಳು ನೋಡ್ತಾ ಹೋಗ್ತಾರೆ ಆಯ್ತಾ. he does it ಹಂಗೇನೆ. ಫಾರ್ ಎಕ್ಸಾಂಪಲ್, baby, this is a car. This is a car. Car, car, car. This is a star. Star, star, star. See, he's seeing. This is a triangle. Triangle, triangle, triangle. We see a star. He's not interested. ಸ್ವಲ್ಪ ಅಷ್ಟೇ, ಎಷ್ಟು ಇದೆ ಅಷ್ಟೇ. ಒಂದು 3 ಕಾರ್ಡ್ ಚೆನ್ನಾಗಿ ನೋಡ್ತಾ ಪಾಪು, ಅಷ್ಟೇ ಸಮಾಧಾನ ಪಡ್ಬೇಕು ನಾವು. ಆವಾಗ 6 ಕಾರ್ಡ್ಸ್ ಆಲ್ಸೋ ಹಿ ವಾಸ್ ಇಂಟ್ರೆಸ್ಟೆಡ್ ಆಯ್ತಾ. ನಾವು ಹೀ ಸ್ಲೀಪಿ, ಹೀಸ್ ಕ್ರ್ಯಾಂಕಿ, ಅದಕ್ಕೆ ಜಾಸ್ತಿ ಮೂವ್ಮೆಂಟ್ ಮಾಡೋದು. ಇನ್ನು ಇದಕ್ಕೆ ಒಂದು ಡಿಸ್ಟೆನ್ಸ್ ಅಂತ ಇದೆ. ಏನದು ಡಿಸ್ಟೆನ್ಸ್? 8 to 10 inches. ಇಷ್ಟೇ ಡಿಸ್ಟೆನ್ಸ್. 8 to 10 inch ಅಂದರೆ 1 ಅಡಿಗಿಂತ ಕಮ್ಮಿ. ಅದಕ್ಕಿಂತ ಜಾಸ್ತಿ ದೂರ ಇದ್ದರೆ ಕಾಣಲ್ಲ ಮಗುಗೆ. ಅಷ್ಟೇ. 3 ತಿಂಗಳ ಒಳಗಡೆ ಮಕ್ಕಳಿಗೆ ಬರೀ ಇಷ್ಟೇ. ನಾವು ಮುಖ ನೋಡಬೇಕಾದ್ರೂ ಅಷ್ಟೇ, ಇಷ್ಟೇ ಡಿಸ್ಟೆನ್ಸಲ್ಲೇ ನೋಡಬೇಕು. ಹಿಂಗೆ ಎತ್ಕೊಂಡು ಮಗುಗೆ ಐ ಕಾಂಟ್ಯಾಕ್ಟ್ ಮಾಡಬೇಕು. 8 to 10 inches ಅಷ್ಟು ಡಿಸ್ಟೆನ್ಸಲ್ಲಿ. ದೂರ ಹೋದರೆ ಅದಕ್ಕೆ ಕಾಣಲ್ಲ ಅಷ್ಟೇ. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ಮಕ್ಕಳನ್ನ ಎಂಗೇಜ್ ಮಾಡ್ಬೋದು. ಪ್ರತಿ ಸತಿ ಎಂಟೈರ್ ಡೇ ಫೀಡಿಂಗ್ ಮಾಡೋದು, ಬರ್ಪಿಂಗ್ ಮಾಡೋದು, ಏನು ಮಾಡೋದು ಚಿಕ್ಕ ಮಕ್ಳ ಜೊತೆ, ಇದೆಲ್ಲ ಆ್ಯಕ್ಟಿವಿಟೀಸ್ ಇದೆ, ನಾವು ಮಾಡ್ಬೋದು. ಇನ್ನೂ ಇರ್ಬೋದಲ್ವ ಇನ್ನೇನು? ಇದು ಬೇಸ್ ಸ್ವಲ್ಪ ಇರುತ್ತೆ. ಬಟ್ ನೀವು ಇದು ಮಾಡದೇ ಇದ್ರೂ ಪರವಾಗಿಲ್ಲ. ಈ ಟೈಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಬಾಂಡಿಂಗ್ ಅವ್ರ ಜೊತೆ ಹೆಂಗೆ ಮಾತಾಡ್ತೀವಿ, ನಮ್ಮ ಟಚ್ ಮ್ಯೂಸಿಕಲ್ ರೀತಿಯಲ್ಲಿ ತುಂಬ ಸಾಫ್ಟಾಗಿ ಮಗು ಜೊತೆ ಮಾತಾಡೋದು, ಅದು ಅವ್ರ ಮೈಂಡಲ್ಲಿ ತುಂಬ ಚೆನ್ನಾಗಿ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಸೊ ಇಟ್ ಇಸ್ ಸೆಡ್ ದಟ್ ಮಗು ಜೊತೆ ಯಾವಾಗಲೂ ನಿಧಾನವಾಗಿ ಪ್ರೀತಿಯಿಂದ ಮ್ಯೂಸಿಕಲ್ ರೀತಿನಲ್ಲಿ ಮಾತಾಡಬೇಕು ಅಂತ. ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಟಚ್ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಹೆಲೋ ಹೆಲೋ ಅಮ್ಮ, ಯಾರ ಅಮ್ಮ? ಅಮ್ಮ ಯಮ್ಮ. ಊ ಊ ಊ ಊ. ಇದನ್ನು ನಾವು ತಪ್ಪದೆ ಪ್ರತಿದಿನ ಮಾಡ್ತೀವಿ ಆಯಿತಾ. ಐ ವಿಲ್ ಟೆಲ್ ಯು ವಾಟ್ ಇಟ್ ಇಸ್. ನಮ್ಮ ಮನೆಯಲ್ಲಿ ದಿನಾಲ ಕೇಳ್ತಾರೆ, ಯಾಕೆ ಕತ್ಲೆ ಕೋಣೆನಲ್ಲಿ ಮಗುನ ಇಡ್ತೀರಾ ನೀವು ಪ್ರತಿದಿನ? ಬಟ್ ಇದಕ್ಕೂ ಒಂದು ರೀಸನ್ ಇದೆ. ಐ ವಿಲ್ ಟೆಲ್ ಯು. ಎಂಟೈರ್ ರೂಮ್ನ ಡಾರ್ಕ್ ಮಾಡ್ತೀವಿ ಅಲ್ವಾ. ಎತ್ಕೊಳ್ಳಿ ಗಂಧ ಆನ್ ಯೋರ್ ಬ್ಯಾಕ್ ಲೈಕ್ ದಿಸ್ ಸೊ ದಟ್ ಈಸ್ ಕಾಮ್. ಓಕೆ, ಐ ಅಂಡರ್ಸ್ಟ್ಯಾಂಡ್, ಇಟ್ಸ್ ಯೋರ್ ಫೀಡಿಂಗ್ ಟೈಮ್. ಕತ್ಲೆ. ನೆಕ್ಸ್ಟ್ ಥಿಂಗ್ ಏನು ಮಾಡಿಸಿ, ಮಗು ಕ್ರ್ಯಾಂಕಿ ಆಗ್ತಾ ಇತ್ತಲ್ವಾ, ಅಳ್ತಾ ಇತ್ತಲ್ವಾ, ಅವ್ರು ಸಡನ್ ಆಗಿ ಏನು ಪೊಸಿಷನ್ ಟಮಿ ಟೈಮ್ ಮಾಡ್ತಾ ಇದ್ದಾರೆ. ರೂಮ್ನ ಕತ್ಲೆ ಮಾಡಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ನೀವು ವೈಟ್ ನಾಯ್ಸ್ ಅಂತ ಹಾಕಿದ್ರಾಯ್ತು ಯೂಟ್ಯೂಬ್ನಲ್ಲಿ. ಈ ಮ್ಯೂಸಿಕ್ನ ಹಾಕಿ ನಾವು ಮಗುನ ಮಲಗಿಸ್ತೀವಿ. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್, ಮಗು ಮಲಗೋದೇ ಇಲ್ಲ ಸಮಟೈಮ್ಸ್, ನಮಗೂ ಏನು ಮಾಡೋದಂತ ಗೊತ್ತಾಗಲ್ಲ. ಬಟ್ ದಿಸ್ ಆ್ಯಕ್ಚುಲಿ ವರ್ಕ್ಸ್ ಆಯ್ತಾ. ಈ ಮ್ಯೂಸಿಕ್ ಹಾಕಿ ರೂಮ್ ಇಡೀ ಕತ್ಲೆ ಮಾಡಬೇಕು, ಯಾರು ಮಾತಾಡಬಾರ್ದು, ಸೈಲೆಂಟ್ ಆಗಿರಬೇಕು. ನಮಗೆ ಕೆಲವೊಂದ್ಸತಿ ಮನೆಯವ್ರಿಗೆ ಹೇಳಿ ಹೇಳಿ ಸುಸ್ತಾಗುತ್ತೆ, ಸೈಲೆಂಟ್ 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 ಅಂತ. ಇದೆಲ್ಲ ಹೊಸ್ತು ಅನ್ಸುತ್ತೆ ಅವ್ರಿಗೆ. ಈ ಥರ ಎಲ್ಲ ಮುಂಚೆ ಇರಲಿಲ್ಲ, ಇವಾಗೆಲ್ಲ ಈ ಥರ ಇದೆಯಂತ ಅಲ್ವಾ ದೀಪು? ಇವಾಗ ಎಲ್ಲ ಲೇಟೆಸ್ಟ್ ಡೆವಲಪ್ಮೆಂಟ್ಸ್. ಸೊ ಡಿಮ್ ಲೈಟು ಹಾಕಲ್ಲ, ನಾವು ಇಷ್ಟಪಡಲ್ಲ. ಹಾಕಿದ್ರೂ ಮಗು ಕಣ್ಣು ಕಾಣಿಸ್ಬಾರ್ದು, ಆ ರೀತಿ ಲೈಟ್ ಆಗಿರ್ಬೇಕು. ನಮಗೇನು ಕಾಣಿಸಲ್ಲ ಓಡಾಡೋದಕ್ಕೆ ಅಂದರೆ ಹಾಕ್ತೀವಿ. ಅದರ್ವೈಸ್ ಕಂಪ್ಲೀಟಾಗಿ ಡಾರ್ಕ್ ಇಷ್ಟಪಡ್ತೀವಿ. ಬಿಕಾಸ್ ಮಕ್ಕಳು ಹೊಟ್ಟೆ ಒಳಗಡೆ ಲೈಟೇ ಇರಲ್ಲ, ಕತ್ಲೆ ಇರುತ್ತೆ. ಆ ಫೀಲಿಂಗ್ ಕೊಡಬೇಕು ಅಂತ. ಬಿಕಾಸ್ ಇನ್ನೂ ಪುಟ್ಟದಲ್ವಾ, ದೇ ನೀಡ್ ದಟ್ ಪ್ರೊಟೆಕ್ಷನ್, ಸೇಫ್ಟಿ ಅನ್ನಿಸ್ಬೇಕು. ಓ ನನ್ನವರು, ನಾನು ನನ್ನ ಜಾಗದಲ್ಲಿ ಇದ್ದೀನಿ ಅಂತ. ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ಥರ ಮೂವ್ ಆಗಬೇಕು ಮಗುನ ಹಿಡ್ಕೊಂಡು. ಆವಾಗ ನಿದ್ದೆನೂ ಬರುತ್ತೆ. ಎಲ್ಲ ಸತಿ ಇದು ವರ್ಕ್ ಆಗಲ್ಲ, ಒಂದೊಂದು ಸತಿ ಒಂದೊಂದು ಮಾಡ್ತೀವಿ ನಾವು. 1-2-3 ಇದೆ, ಅದನ್ನು ಟ್ರೈ ಮಾಡ್ತೀವಿ. ಸೊ ಇದನ್ನು ಮಾಡಿ ನಡ್ಕೊಂಡು ಹೋಗ್ತಾ ಹಿಂಗೆ ಮಾಡ್ತಾ ಮಾಡ್ತಾ ಮಗು ಹಾಗೆ ನಿದ್ದೆ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್.
ಕತ್ಲೆ ರೂಮ್ ಮಾಡಿ ಲೈಟ್ನೆಲ್ಲ ಆಫ್ ಮಾಡಿದ್ಮೇಲೆ ಸ್ವಾಡಲ್ ಮಾಡಬೇಕು, ಅಂದರೆ ಮಗುನ ಬಟ್ಟೆನಲ್ಲಿ ಕಟ್ಟಬೇಕು ಟೈಟಾಗಿ. ಆವಾಗ ಅದಕ್ಕೆ ವೂಂಬಲ್ಲಿ ಇರುವಂಥ ಫೀಲಿಂಗ್ ಬರುತ್ತೆ, ಮತ್ತು ನಮ್ಮ ಚೆಸ್ಟ್ ಕಾಂಟ್ಯಾಕ್ಟಲ್ಲಿ ಇರುತ್ತಲ್ವ, ಸೊ ಆವಾಗ ಮಗುಗೆ ಏನು ಅನ್ಸುತ್ತೆ, ಓ ನಾನು ನನ್ನ ಅಮ್ಮನ ಹೊಟ್ಟೆನಲ್ಲಿ ಇದ್ದೀನಿ ಅನ್ನೋ ಭಾವನೆ ಬರುತ್ತೆ. ಸೊ ದೇ ಫೀಲ್ ಕಂಫರ್ಟೇಬಲ್, ಸೇಫ್ ಆ್ಯಂಡ್ ಹಾಗೆ ನಿದ್ದೆ ಬರುತ್ತೆ. ಸೊ ಆದಷ್ಟು ಮಗು ಚಿಕ್ಕದಿರಬೇಕಾದ್ರೆ ಅದಕ್ಕೆ ಆದಷ್ಟು ಫುಲ್ ರಿಲ್ಯಾಕ್ಸ್ಡಾಗಿ, ಅಂದರೆ ತುಂಬ ಕಮ್ಮಿ ಜನ ಮತ್ತು ಲೈಟು ಸೌಂಡು ಎಲ್ಲ ಆದಷ್ಟು ಕಮ್ಮಿ ಇರಬೇಕು. ಆವಾಗ ಅದಕ್ಕೆ ಮಲ್ಕೊಳ್ಳೋಕ್ಕೆ ಈಸಿಯಾಗಿ ರೆಸ್ಟಿಂಗ್ ಸ್ಟೇಟ್ಗೆ ಹೋಗುತ್ತೆ. ಇಲ್ಲ ಅಂದರೆ ಬ್ರೈನ್ ಎಲ್ಲ ಇರಿಟೇಷನ್ ಆಗಿ ಆಮೇಲೆ ಅದಕ್ಕೆ ತುಂಬ ಅಳೋದು, ತುಂಬ ಇರಿಟೇಷನ್ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂದರೆ ದೀಪು, ಇವಾಗ ನಮ್ಮ ಗೃಹ ಪ್ರವೇಶದ ದಿನ ಮತ್ತು ನನ್ನ ಸೀಮಂತದ ದಿನ ತುಂಬ ಜನರ ಜೊತೆ ನಾವು ಇಂಟರ್ಯಾಕ್ಟ್ ಮಾಡಿದಾಗ ನಮಗೆ ಸುಸ್ತಾಗಿತ್ತಲ್ಲ ಎಂಡ್ ಆಫ್ ದ ಡೇ ಅಲ್ವಾ, ಅದೇ ಅಷ್ಟೇ. ದಟ್ ಈಸ್ ಅ ಸಿಂಪಲ್ ಎಕ್ಸಾಂಪಲ್. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಮ್ಮ ಥರ ಹೊಸ ಪೇರೆಂಟ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಅಥವಾ ಪೇರೆಂಟ್ಸ್ ಆಗೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್